ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ 1 ಅನ್ನುವಂಥದ್ದು ಕ್ಯಾಲಿಕ್ಯುಲೇಟ್ ದ ಮೇನ್ ಇನ್ಕ್ಲೂಸಿವ್ ಟು ಎಕ್ಸ್ಕ್ಲೂಸಿವ್ ಅನ್ನುವಂಥದ್ದು ನೋಡ್ತಾ ಹೋಗ್ತೀವಿ. ಇಲ್ಲಿ ಏನಂತ ಕೊಟ್ಟಿದ್ದಾನೆ, ಪ್ಲಾಂಟ್ ಹೈಟ್ ಮತ್ತು ನಂಬರ್ ಆಫ್ ಪ್ಲಾಂಟ್. ಇಲ್ಲಿ ನಂಬರ್ನ ಸೀರಿಯಲ್ ನಂಬರ್ ಆಗಿ ಕೊಟ್ಟಿದ್ದಾನೆ. ಈ ಸೀರೀಸ್ನ ಯಾವ ರೀತಿಯಾಗಿ ತಗೋಬೇಕು ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ನೋಡಿ, ಇಲ್ಲಿ ನಾವು ಅಪೋಸಿಟ್ ನಂಬರ್ ಅನ್ನುವಂಥದ್ದು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. 13ನಲ್ಲಿ -12 ಮಾಡಿದಾಗ 2 ಮಾಡ್ತೀವಿ. ನೋಡ್ಕೊಳ್ಳಿ, ಈಗ ನೋಡೋಣ. ಈಗ 13 - 12 ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಸಿಗುವಂಥ ಅಮೌಂಟ್ ಅನ್ನುವಂಥದ್ದು ಇಲ್ಲಿ 1 ಮತ್ತು ಡಿವೈಡೆಡ್ ಬೈ 2 ಸಿಗುತ್ತೆ. ಈಕ್ವಲ್ಸ್ನಲ್ಲಿ ನಾವು ಮಾಡಿದಾಗ 1 ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಸಿಗುವಂಥದ್ದು ಯಾವುದು, 0.5 ಅನ್ನುವಂಥದ್ದು. ಈ 0.5 ಅನ್ನುವಂಥ ಅಮೌಂಟನ್ನು ನಾವೇನು ಮಾಡ್ತೀವಿ, ತಗೊಳ್ತಾ ಹೋಗಬೇಕು. ಯಾವ ರೀತಿಯಾಗಿ ತಗೋಬೇಕು ನೋಡೋಣ ಬನ್ನಿ. ಈಗ ಸೊಲ್ಯೂಷನಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ, ಈ ರೀತಿಯಾಗಿ ತಗೋಬೇಕು. ಇಲ್ಲಿ ಏನಂತ ಕೊಟ್ಟಿದ್ದಾನೆ, ಇದೇ ರೀತಿಯಾಗಿ ಕೊಟ್ಟಿದ್ದಾನೆ. 8ನಲ್ಲಿ ನಾವು ಇನ್ನು 0.5 ಅನ್ನುವಂಥ ನಂಬರ್ನ ತಗೋಬೇಕು. 7.5 - 12.5 12.5 - 17.5 ಇದೇ ರೀತಿಯಾಗಿ ತಗೊಳ್ತಾ ಹೋಗಬೇಕು. ಈ ನಂಬರಿಂದ ಈ ನಂಬರ್ ಅಂದರೆ ಇದರಿಂದ ಈ ಸೀರಿಯಲ್ ನಂಬರ್ನ ತಗೊಳ್ತಾ ಹೋಗ್ತೀವಿ. ಇಲ್ಲಿ 5 ಅನ್ನುವಂಥದ್ದು. ನೆಕ್ಸ್ಟ್ ಫ್ರೀಕ್ವೆನ್ಸಿ ಅನ್ನುವಂಥದ್ದು ನೋಡ್ತಾ ಹೋಗೋಣ. 8 17 ಅನ್ನುವಂಥ ಕೊಟ್ಟಿದ್ದಾನೆ. 20 50 75 30 25 40 50 ಅನ್ನುವಂಥ ಕೊಟ್ಟಿದ್ದಾನೆ. ಇದರಲ್ಲಿ ನಾವು ಮಿಡಲ್ ವ್ಯಾಲ್ಯೂ ಅನ್ನುವಂಥದ್ದನ್ನ ಕಂಡುಹಿಡ್ಕೋಬೇಕು. ಅಂದರೆ ಎಕ್ಸ್ ಅನ್ನುವಂಥದ್ದು ಮಿಡಲ್ ವ್ಯಾಲ್ಯೂ ಯಾವುದಾಗುತ್ತೆ, 7.5 - 12.5 ಮಾಡೋ ನಮಗೆ ಸಿಕ್ಕಾಗ ಅದ್ರ ಮಧ್ಯದಲ್ಲಿ ಮಿಡಲ್ ಯಾವುದಾಗಿರುತ್ತೆ, 10 ಆಗಿರುತ್ತೆ. 12.5 - 17.5 ಮಧ್ಯದಲ್ಲಿ ನಮಗೆ ಯಾವ್ದು ಸಿಗುತ್ತೆ, 15 ಸಿಗುತ್ತೆ. ನೆಕ್ಸ್ಟ್ ಇದರಲ್ಲಿ 20 ಸಿಗುತ್ತೆ, 25 ಸಿಗುತ್ತೆ, ಇದರಲ್ಲಿ 30 ಸಿಗುತ್ತೆ, ಇದರಲ್ಲಿ 35 ಸಿಗುತ್ತೆ, ಇದರಲ್ಲಿ 40 ಸಿಗುತ್ತೆ, 45 ಸಿಗುತ್ತೆ, ಇದರಲ್ಲಿ 50 ಸಿಗುತ್ತೆ. ಎಸ್, ಮಿಡಲ್ ವ್ಯಾಲ್ಯೂ ಅನ್ನುವಂಥದ್ದು ಎಕ್ಸ್ ಅನ್ನುವಂಥದ್ದು ಕಂಡುಹಿಡ್ಕೊಂಡ್ವಿ. ನೆಕ್ಸ್ಟ್ ನಾವು ಎಫ್ ಎಕ್ಸ್ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಎಫ್ ಎಕ್ಸ್ ಅಂತಂದರೆ ಯಾವುದು, ನಾವು ಯಾವ ರೀತಿಗೆ ಮಾಡಬೇಕು, ಎಫ್ ಇಂಟು ಎಕ್ಸ್ ಮಾಡಿದಾಗ ನಮಗೆ ಸಿಗುವಂಥದ್ದು ಎಫ್ ಎಕ್ಸ್ ಅನ್ನುವಂಥದ್ದು. 8 10s 80, 17 15s 255, 400, 1000, 250 ಇದೇ ರೀತಿಯಾಗಿ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗ್ತಾ ಹೋಗುತ್ತೆ. ಈ ಅಮೌಂಟ್ನ ಟೋಟಲ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಡಿ ಎಕ್ಸ್ ಯಾವ ಥರ ಕಂಡುಹಿಡ್ಕೊಳ್ತೀವಿ, ಎಕ್ಸನ್ನು ನಾವು ಇಲ್ಲಿ ಒಂದು ಡಿ ಎಕ್ಸ್ ಯಾವ ರೀತಿ ಕಂಡುಹಿಡ್ಕೋಬೇಕು ಅಂದರೆ, ಇಲ್ಲಿ ಒಂದು ಚಿಕ್ಕ ಸಂಖ್ಯೆನ ನಾವು ಕಂಡುಹಿಡ್ಕೋಬೇಕು ಅಂತಂತಂದರೆ ಅಸ್ಯೂಮ್ಡ್ ಮಾಡ್ಕೋಬೇಕು. ವಿ ಕ್ಯಾನ್ ಅಸ್ಯೂಮ್ಡ್ ಒನ್ ನಂಬರ್ which is the smallest number in this number. We can find out that number, that is a 10 is the smallest number assumed mean. We can assume this 10. 10 ಅನ್ನುವಂಥ ನಂಬರ್ನ ನಾವು ಲೆಸ್ ಮಾಡ್ತೀವಿ. 10ರಲ್ಲಿ 10 ಕಳೆದ್ರೆ ನಮಗೆ 0 ಸಿಗುತ್ತೆ. 15ನಲ್ಲಿ 10 ಮಾಡಿದಾಗ 5 ಸಿಗುತ್ತೆ, 20ಯಲ್ಲಿ 10 ಮಾಡಿದಾಗ 10 ಸಿಗುತ್ತೆ, 25ಯಲ್ಲಿ 10 ಮಾಡಿದಾಗ 15 ಸಿಗುತ್ತೆ, 30 10 ಮಾಡಿದಾಗ 20 ಸಿಗುತ್ತೆ, 35ಯಲ್ಲಿ 10 ಮಾಡಿದಾಗ 25, 40ಯಲ್ಲಿ 10 ಮಾಡಿದಾಗ 30, 45ಯಲ್ಲಿ 10 ಮಾಡಿದಾಗ 35, 50ಯಲ್ಲಿ 10 ಮಾಡಿದಾಗ 40. ಡಿ ಎಕ್ಸ್ ಕಂಡುಹಿಡ್ಕೊಂಡ್ವಿ. ನೆಕ್ಸ್ಟ್ ವಿ ಕ್ಯಾನ್ ಫೈಂಡ್ ಔಟ್ ದ ಎಫ್ ಡಿ ಎಕ್ಸ್ ಅಂದರೆ ಯಾವುದು. ಇಲ್ಲಿ ಒಂದು ಪ್ರಾಬ್ಲಮ್ನ ನೋಡ್ತಾ ಇದ್ದೀವಿ. ಎಫ್ ಡಿ ಎಕ್ಸ್ ಅಂತಂದರೆ ನಾವು ಈಸಿಯಾಗಿ ಕಂಡುಹಿಡ್ಕೋಬೋದು. ಯಾವ ರೀತಿಯಾಗಿ ನೋಡಿ, ಇಲ್ಲಿ ಎಫ್ ಡಿ ಎಕ್ಸ್ ಅಂತಂತಂದರೆ ಎಫ್ ಇಂಟು ಡಿ ಎಕ್ಸ್ ಮಾಡಿದಾಗ 8 zeros 0, 17 × 5 85, 20 × 10 200, 50 × 15 750, 1500, 750 750, 1400, 200 ಅನ್ನುವಂಥದ್ದು ನಾವು ಕಂಡುಹಿಡ್ಕೊಂಡ್ವಿ. ನೆಕ್ಸ್ಟ್ ಡಿ ಎಕ್ಸ್ 1 ಅನ್ನುವಂಥದ್ದು ಸೀರೀಸ್ ಬರ್ಕೊಂಡು ಹೋಗಬೇಕು. 0 1 2 3 4 5 6 7 8 ಅನ್ನುವಂಥದ್ದು. ನೆಕ್ಸ್ಟ್ ನಾವು ನೋಡ್ತಾ ಹೋಗ್ತೀವಿ. ಎಫ್ ಡಿ ಎಕ್ಸ್ 1 ಅನ್ನುವಂಥದ್ದು ಯಾವ ರೀತಿ ಕಂಡುಹಿಡ್ಕೊಳ್ತೀವಿ ನೋಡಿ. ಇಲ್ಲಿ ಎಫ್ ಡಿ ಎಕ್ಸ್ 1 ಅನ್ನುವಂಥದ್ದನ್ನ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. 8 zeros 0, 17 1s 17, 20 2s 40, 50 3s 150, 75s 4s 300, 35s 150, 25 6s 150, 47s 280, 5 8s 40 ಅನ್ನುವಂಥದ್ದು. ಈಗ ನಮಗೆ ಟೋಟಲ್ ಮಾಡಿದಾಗ 1127 ಅನ್ನುವಂಥದ್ದು ಸಿಗುತ್ತೆ. ಎಫ್ ಡಿ ಎಕ್ಸ್ ಅಲ್ಲಿ 5635 ಅನ್ನುವಂಥದ್ದು ಸಿಗುತ್ತೆ, 8335 ಅನ್ನುವಂಥದ್ದು ಸಿಗುತ್ತೆ, 270 ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಈಗ ನಾವು ಫಾರ್ಮುಲಾಕ್ಕೆ ಬರೋಣ. ಸ್ಟೆಪ್ ಡಿವಿಯೇಷನ್ ಮೆಥಡ್ ವಿತ್ ವಿ ಕ್ಯಾನ್ ಸಿ ದ ಇನ್ಕ್ಲೂಸಿವ್ ಟು ಎಕ್ಸ್ಕ್ಲೂಸಿವ್. ಇದು ಬರೀ ಮೀನ್ ಅಲ್ಲ, ಇದು ಇನ್ಕ್ಲೂಸಿವ್ ಟು ಎಕ್ಸ್ಕ್ಲೂಸಿವ್ ಸ್ಟೆಪ್ ಡಿವಿಯೇಷನ್ ಮೆಥಡ್.
ಸಮೇಷನ್ ಈಕ್ವಲ್ಸ್ ಟು ಅಸ್ಯೂಮ್ಡ್ ಎಷ್ಟು ಕೊಟ್ಟಿದ್ದಾನೆ 10 ಅನ್ನುವಂಥದ್ದು ಕೊಟ್ಟಿದ್ದಾನೆ, 10 ತಗೋಬೇಕು. ಇಲ್ಲಿ ಎಫ್ ಡಿ ಎಕ್ಸ್ 1 ಅನ್ನುವಂಥದ್ದು ಎಷ್ಟು ಕೊಟ್ಟಿದ್ದಾನೆ, ಆಗ್ಲೇ ಹೇಳಿದೆ ಎಫ್ ಡಿ ಎಕ್ಸ್ 1 ಎಷ್ಟು ಕೊಟ್ಟಿದ್ರೆ ಅದನ್ನು ತಗೋಬೇಕು. 1127 ಡಿವೈಡೆಡ್ ಬೈ 270 ಇಂಟು 5 ಮತ್ತು 10 ಪ್ಲಸ್ 4 ಇಂಟು 17 ಸಿಗುತ್ತೆ. ಇವೆರಡು ಡಿವೈಡೆಡ್ ಮಾಡಿದಾಗ ಇಂಟು 5 ಮಾಡಿದಾಗ 20.87 ಸಿಗುತ್ತೆ. ಇವೆರಡು ಆ್ಯಡ್ ಮಾಡಿದಾಗ 30.87 ಅನ್ನೋದು ಸಿಗುತ್ತೆ. ಈ ಪ್ರಾಬ್ಲಮ್ನ ನೋಡುವಾಗ ನಾವು ಎಕ್ಸ್ಕ್ಲೂಸಿವ್ ಮತ್ತು ಇನ್ಕ್ಲೂಸಿವ್ ಅನ್ನುವಂಥ ಪ್ರಾಬ್ಲಮ್ ಕೊಟ್ಟಾಗ ಇದೇ ರೀತಿಯಾಗಿ ಮಾಡಬೇಕಾಗುತ್ತೆ. ಇಲ್ಲಿ ತಗೊಂಡು ಇದೇ ರೀತಿಯಾಗಿ ನಾವು ಮಾಡಿದಾಗ ನಮಗೆ ಸಿಗುತ್ತೆ ಯಾವ ಥರ ಪ್ರಾಬ್ಲಮ್ ಮಾಡಬೇಕು. ನಾವು ಕನ್ಫ್ಯೂಸ್ ಆಗಂಗಿಲ್ಲ. ಮೀನಲ್ಲಿ ಒಂದು 2-3 ಟೈಪ್ ಕೊಟ್ಟಿರ್ತಾರೆ. ಆ ಟೈಪ್ನ ನೋಡ್ಕೊಳ್ತಾ ಇದೇ ಥರ ಪ್ರಾಬ್ಲಮ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.